ಲವ್ ಪ್ರಪಂಚದಲ್ಲೇ ಎಲ್ಲೂ ಕೊಡದೇ ಇರೋಷ್ಟು ಹ್ಯಾಪಿನೆಸ್ ಕೊಡುತ್ತೆ. ಹಾಗೆ ಪ್ರಪಂಚದಲ್ಲಿ ಎಲ್ಲೂ ಕೊಡದೇ ಇರೋಷ್ಟು ನೋವು ಕೊಡುತ್ತೆ. ಅದೇ ಪೇನ್ ಕೂಡ ಕೊಡುತ್ತೆ. ಆ ಪೇನ್ ಕೊಟ್ಟಾಗ ಅದ್ರ ಬಗ್ಗೆ ಯೋಚನೆ ಮಾಡಿ 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 ಡಿಪ್ರೆಷನ್ಗೆ ಹೋಗ್ತೀವಿ. ಅದರಿಂದ ಹೊರಗಡೆ ಬರೋದು ಯಾವುದೋ ಕಾಣದೇ ಇರೋ ಶಕ್ತಿ ಜೊತೆ ಯುದ್ಧ ಮಾಡ್ತಾ ಇರೋ ಅಷ್ಟು ಕಷ್ಟ. ನಿನ್ ಲವ್ ಬಿಟ್ಟೋಗಿದೆ, ನಿನಗ್ ಪೇನ್ ಇದೆ ಅಂತಾನು ಗೊತ್ತು, ಮತ್ತೆ ನಿನ್ ಲವ್ ವಾಪಸ್ ಬಂದ್ರೆ ಚೆನ್ನಾಗಿರತ್ತೆ ಅಂತ ನಿನಗ್ ಅನ್ಸ್ತಾ ಇದೆ ಅನ್ನೋದು ಗೊತ್ತು. ಒಂದು ವೇಳೆ ಮತ್ತೆ ನಿನ್ ಪ್ರೀತಿ ವಾಪಸ್ ಬಂದ್ರೆ ಬರ್ದಿಟ್ಕೋ, ಅದು ವರ ಅಲ್ಲ, ಶಾಪ. ಎಂತ ಶಾಪ ಅಂದ್ರೆ ನಿನ್ ಲೈಫ್ ದಿ ಎಂಡ್ ಆಗತ್ತೆ. ಡಿಪ್ರೆಷನ್ ಇಂದ ಒಂದು ಸತಿ ಹೊರಗಡೆ ಬಂದು ನೋಡು, ಸತ್ಯವಾಗ್ಲೂ ಹೇಳ್ತೀನಿ, ಯು ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ. ಈಗ ಡಿಪ್ರೆಷನ್ ಇಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊ. ಗಮನ ಇಟ್ಟು ಕೇಳಿಸ್ಕೊ. ನಿನ್ ಲವ್ ಸ್ಕೂಲಲ್ಲೋ ಅಥವಾ ಕಾಲೇಜಲ್ಲಿ ಸ್ಟಾರ್ಟ್ ಆಗಿರುತ್ತೆ. ನೀವು ಡೈಲಿ ಮಾತಾಡ್ತೀರಾ, ಎಲ್ಲಾ ವಿಷಯನೂ ಹಂಚ್ಕೊಂತೀರಾ, ಒಬ್ರಿಗೊಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ನೋ ಊಹೆಲಿ ಬದುಕ್ತಾ ಇರ್ತೀರಾ. ಅಪ್ಪಿ ತಪ್ಪಿ ನಿಮ್ಮಿಬ್ರ ಮಧ್ಯ ಮೂರನೇ ಬಂದ ಅನ್ಕೋ, ಫಿಕ್ಸ್ ಆಗ್ಬಿಡು ನಿನ್ ಬ್ರೇಕಪ್ ಆಯ್ತು ಅಂತ. ಇನ್ನು ಕೆಲವೊಂದು ರಿಲೇಶನ್ಶಿಪ್ ಅಂತೂ ತುಂಬಾ ಟಾಕ್ಸಿಕ್ ಆಗಿರುತ್ತೆ, ಟಾರ್ಚರ್ ಅನ್ಭವಿಸ್ತಾ ಇರ್ತಾರೆ. ಅಂತ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀನ್ ಇದೆಯಾ ಅಂದ್ರೆ ಫಸ್ಟ್ ಹೊರಗಡೆ ಬಂದ್ಬಿಡು. ಲವ್ ಸ್ಟಾರ್ಟ್ ಆದಾಗಂತೂ ಗಂಟೆ ಮಾತಾಡ್ತೀರಾ. ಹೋಗ್ತಾ ಹೋಗ್ತಾ ಮಾತಾಡೋದು ಕಮ್ಮಿ ಆಗತ್ತೆ. ಅಲ್ಲಿ ಡಿಫ್ರೆನ್ಸಸ್ ಗಳು ಸ್ಟಾರ್ಟ್ ಆಗತ್ತೆ. ನನಗ್ ಟೈಮ್ ಕೊಡ್ತಿಲ್ಲ ಅನ್ನೋ ಡಿಫ್ರೆನ್ಸಸ್. ನಿನ್ ಪಾರ್ಟ್ನರ್ ಮೈಂಡ್ ಓವರ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಯಾವ ತರ ಓವರ್ ಥಿಂಕ್ ಅಂದ್ರೆ, ನನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ನಿನ್ ಕರಿಯರ್ಗೋಸ್ಕರನೋ, ಫ್ರೆಂಡ್ಸ್ಗೋಸ್ಕರನೋ ಅಥವಾ ಫ್ಯಾಮಿಲಿಗೋಸ್ಕರನೋ ಟೈಮ್ ಕೊಡ್ತಾ ಇರ್ತೀಯ. ಅದೇ ಟೈಮ್ ಅಲ್ಲಿ ನಿನ್ನ ಪಾರ್ಟ್ನರ್ಗೆ ಇನ್ನೊಂದು ಹೊಸ ಪರಿಚಯ ಟೈಮ್ ಕೊಡ್ತಾ ಇರತ್ತೆ. ಅಲ್ಲಿ ಆ ಹೊಸ ಪರಿಚಯ ನೀಟಾಗಿ ಪಟಾಯಿಸ್ಕೊಂಡು ಒಂದು ಪ್ರೇಮ ಕಥೆ ಸ್ಟಾರ್ಟ್ ಆಗತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗತ್ ನೋಡು ನಿನ್ನ ಡಿಪ್ರೆಷನ್. ಯಾವ ಲೆವೆಲ್ ಡಿಪ್ರೆಷನ್ ಅಂದ್ರೆ, ನನಗ್ ನನ್ ಲವ್ವೇ ಮುಖ್ಯ, ನನಗ್ ನನ್ ಲವ್ವೇ ಹೆಚ್ಚು, ನನಗ್ ನನ್ ಲವ್ವೇ ಎಲ್ಲ ಅಂತ ನಿನ್ನ ಮೈಂಡ್ ಅಲ್ಲಿ ನೀನೇ ಬೇಕು ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀಯಾ. ಒಬ್ನೇ ಇರ್ತೀಯ, ಓವರ್ ಥಿಂಕ್ ಮಾಡ್ತೀಯ, ಒಟ್ನಲ್ಲಿ ಹುಚ್ಚ ಆಗ್ತೀಯ. ಫಿಸಿಕಲಿ ಅಲ್ಲ, ಮೆಂಟಲಿ. ನೋಡು, ನಾನು ನೀನು ಓಪನ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ ನಿನ್ನ ಪಾರ್ಟ್ನರ್ಗೆ ನಿನ್ನ ಬಿಟ್ಟು ಇನ್ನೊಂದ್ ಕಡೆ ಮನ್ಸಾಗಿದೆ ಅನ್ಕೋ. ನಾಳೆ ಇನ್ನೊಂದ್ ಕಡೆನೂ ಬ್ರೇಕಪ್ ಆಗಿ ನಿನ್ ಜೊತೆನೆ ಮತ್ತೆ ಬಂತು ಅನ್ಕೋ, ಮದುವೆನೂ ಆಯ್ತು ಅನ್ಕೋ. 1-2-3 ತಿಂಗಳು ತುಂಬಾ ಚೆನ್ನಾಗಿರತ್ತೆ, ಅನ್ಯೋನ್ಯವಾದ ಸಂಸಾರ, ಹಾಲು ಜೇನು. ಒಂದು ದಿನ ನಿನ್ ಬರ್ಡೇ ಪಾರ್ಟಿಗೋ ಅಥವಾ ಪಾರ್ಟ್ನರ್ ಬರ್ಡೇ ಪಾರ್ಟಿಗೋ ಅಥವಾ ನಿನ್ನ ಮ್ಯಾರೇಜ್ ಆನಿವರ್ಸರಿಗೋ ಪಾರ್ಟಿ ಅನ್ನೋದು ಒಂದ್ ಇಡ್ತೀಯ. ನೀನ್ ಬೇರೆ ಇನ್ ಮದುವೆ ಆಗಿದೆ, ಕರಿಯರ್ ನ ಫೋಕಸ್ ಮಾಡೋಣ ಅಂತ ನಿನ್ ಮೈಂಡ್ ಸೆಟ್ ಇರುತ್ತೆ. ನೀನ್ ನಿನ್ನ ಪಾರ್ಟ್ನರ್ಗೆ ಟೈಮ್ ಕೊಡ್ತಾ ಇರಲ್ಲ. ಆ ಪಾರ್ಟಿಯಲ್ಲಿ ನಿನ್ನ ಪಾರ್ಟ್ನರ್ ನಿನ್ನ ಫ್ರೆಂಡ್ ಕಡೆನೋ ಕೊಲಿಗ್ ಕಡೆನೋ ಕಣ್ ಹೋಯ್ತೆ ಅನ್ಕೋ ಅಲ್ಲ, 100% ಹೋಗುತ್ತೆ. ಹಿಂದೆ ಅದೇ ತರ ನಿನ್ ಪಾರ್ಟ್ನರ್ ಮಾಡಿರ್ತಾರೆ, ಈಗ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇಮ್ಯಾಜಿನ್ ಮಾಡು, ಒಂದು ಸತಿ ಇಮ್ಯಾಜಿನ್ ಮಾಡು, ಆ ಪಾರ್ಟ್ನರ್ ಮತ್ತೆ ನಿನ್ ಲೈಫಿಗೆ ವಾಪಸ್ ಬರೋದು ಬೇಕಾ? ಗೊತ್ತು ಬ್ರೇಕಪ್ ಆದ್ರೆ ಯೋಚನೆಗಳು ಸುಮ್ನೆ ಕೂರಕ್ ಬಿಡಲ್ಲ, ಗೊತ್ತು ಬ್ರೇಕಪ್ ಆದ್ರೆ ಮತ್ತೆ ನೆನ್ಪಾಗತ್ತೆ ಅಂತ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ, ನಿನ್ನ ಬಿಟ್ಟೋಗಿರೋ ನಿನ್ನ ಪಾರ್ಟ್ನರ್ ಗಲೀಜು. ನಕ್ಕ ನಿನ್ ಪಾರ್ಟ್ನರ್ ನಿನ್ನ ಬಿಟ್ಟು ಇನ್ನೊಂದ್ ಕಡೆ ಖುಷಿಯಾಗಿರ್ತಾರೆ ಅಂದ್ರೆ ನೀನ್ ಅಪ್ಪನ್ಗೆ ಹುಟ್ಟಿದ್ಯಾ ತಾನೆ? ಅಪ್ಪನ್ಗೆ ಹುಟ್ಟಿದ್ಯಾ ತಾನೆ? ನೀನ್ ಯಾಕೆ ಕೊರ್ಗಿ ಸಾಯ್ತೀಯ? ಇದನ್ನೆಲ್ಲ ಬಿಟ್ಟು ಹೊರಗಡೆ ಬಾ. ಹೆಂಗ್ ಬರೋದು ಅಂದ್ರೆ, ನಿನ್ನ ಫೋಕಸ್ ಬೇರೆ ಕಡೆ ಟರ್ನ್ ಮಾಡು. ನಿನ್ನ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಇಡು, ನಿನ್ನ ಲೈಫ್ ಗ್ರೋತ್ ಬಗ್ಗೆ ಇಡು. ಇನ್ನೊಂದು ವಿಷಯ ನೆನ್ಪಿಟ್ಕೋ, ನೀನು ಒಂದು ವೇಳೆ ಡೆವಲಪ್ ಆಗಿ ಅವ್ರ ಮುಂದೆ ಕಂಡು ಅವ್ರನ್ನ ಉರ್ಸೋದ್ರಲ್ಲಿ ಕೊಡೋ ಮಜಾ ಇದೆ ನೋಡು, ಯಾವ ಲವ್ ಅಂತ ಮಜಾ ಕೊಡಲ್ಲ, ಯಾವ ಲವ್ ಅಲ್ಲೂ ಅಂತ ಕಿಕ್ ಸಿಗಲ್ಲ. ಇನ್ನೊಂದು ವಿಷಯ ಕರೆಕ್ಟ್ ಆಗಿ ನೆನ್ಪಿಟ್ಕೋ, ಒಂದು ವೇಳೆ ನಿನ್ನ ಪಾರ್ಟ್ನರ್ ಮೋಸ ಮಾಡಿದ್ ನಿನಗ್ ಗೊತ್ತಾಗಿ ಬಾ ಅಂತ ಕಾಲು ಕೈ ಯಾವತ್ತೂ ಇಟ್ಕೊಳಕ್ ಹೋಗ್ಬೇಡ. ಏನ್ ಮಾಡು ಗೊತ್ತಾ, ಹಿಂಗ್ ತೋರ್ಸ್ಬಿಟ್ಟು ನಿನ್ನ ಪಾರ್ಟ್ನರ್ನ ಉಗ್ದು ಕಳಿಸ್ತಾ ಇರು. ನಿನ್ನ ಪಾರ್ಟ್ನರ್ ನಿನ್ನ ಮೋಸ ಮಾಡಿ ಇನ್ನೊಂದ್ ಕಡೆ ಹೋಗಿದೆ ಅಂದ್ರೆ, ಆ ದೇವ್ರು ನಿನಗೆ ಇನ್ನೊಂದ್ ಚಾನ್ಸ್ ಕೊಟ್ಟಿರೋದು. ಏನ್ ಮಾಡಿದ್ರು ಹೊರಗಡೆ ಬರಕಾಗ್ತಿಲ್ಲ, ನಿನ್ ಲವ್ ಬಗ್ಗೆನೆ ಥಿಂಕ್ ಮಾಡ್ತಾ ಇದೀನಿ, ಏನೇನೇ ಮಾಡಿದ್ರು, ಎಷ್ಟೇ ನಾನಾ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ ಅಂದ್ರೆ, ನಿನ್ನ ಬೆಸ್ಟ್ ಫ್ರೆಂಡ್ ಯಾರಿರ್ತಾರ ನೋಡು, ನಿನ್ನ ಬೆಸ್ಟ್ ಫ್ರೆಂಡ್ ಜೊತೆ ಇರೋ, ಒಬ್ನೇ ಇರೋಕ್ ಹೋಗ್ಬೇಡ. ನಿನಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ ಅಂದ್ರೆ ಟೆನ್ಷನ್ ತಗೋಬೇಡ, ನಾನಿದ್ದೀನಿ. ಏನಕ್ಕಂದ್ರೆ ನಾನೇ ನೀನು, ನೀನೇ ನಾನು. ನನ್ನ ಹತ್ರ ಮಾತಾಡು, ನನಗ್ ಟೆಕ್ಸ್ಟ್ ಮಾಡು, ನಿನ್ ಈಗೋಗಳನ್ನೆಲ್ಲ ಸೈಡ್ಗೆ ಬಿಸಾಕು. ಸರಿ ಗುರು, ನನ್ನ ಹತ್ರನೂ ಮಾತಾಡಕ್ಕೆ ನಿನಗೆ ಅಷ್ಟೊಂದು ಈಗೋ ಇದ್ರೆ ಈಗೋಗಳನ್ನೆಲ್ಲ ಗಂಟು ಮೂಟೆ ಕಟ್ಕೊಂಡು ಒಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಊರ್ ತಿರ್ಗು. ಬೇರೆ ಬೇರೆ ಜನರ ಜೊತೆ ಬೇರೆ ಬೇರೆ ಜನರ ಬಗ್ಗೆ ತಿಳ್ಕೊ.
ತಿಳ್ಕೊ, ನಿನಗೆ ಒಳ್ಳೆ ಫೀಲ್ ಕೊಡುತ್ತೆ, ಗುಡ್ ವೈಬ್ಸ್ ಕೊಡುತ್ತೆ. ಒಂದು ದಿನ ಮತ್ತೆ ವಾಪಸ್ ಬಾ, ನಿನ್ ಕರಿಯರ್ ಮೇಲೆ ಫೋಕಸ್ ಮಾಡು. ಹೊರಗಡೆ ಬರೋದು ಅಲ್ಪ ಸ್ವಲ್ಪ ಗೊತ್ತಾಯ್ತು ಅನ್ಸತ್ತೆ, ಗೊತ್ತಾದ್ರೆ ಗೊತ್ತಾಯ್ತು ಅಂತ ಕಮೆಂಟ್ ಹಾಕು. ಏನು ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಕಮೆಂಟ್ ಹಾಕು, ಏನಕ್ಕಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ನಿನ್ ಪಾರ್ಟ್ನರಿಗೆ ನೀನ್ ಇಂಪಾರ್ಟೆಂಟ್ ಆಗದೆ ಇರಬಹುದು, ನನಗ್ ನೀನ್ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಹೆಸರು ನೆನ್ಪಿಟ್ಕೋ, ಶನಾಯ್. ಶನಾಯ್ ಅಂದ್ರೆ ನಾನಲ್ಲ, ನೀನು. ನಿನ್ ಲವ್ ನಿನ್ನ ಬಿಟ್ಟೋಗಿರ್ಬಹುದು, ನಾನ್ ಯಾವತ್ತೂ ನಿನ್ನ ಬಿಡಲ್ಲ.